ಈ ಥರ ಹಲ್ಲಿ ಮನೇಲಿ ನೋಡೋಕ್ಕೆ ಯಾರಿಗೂ ಇಷ್ಟ ಇರಲ್ಲ ನೋಡಿ. ಯಾಕಂದರೆ ಕಿಚನಲ್ಲಾಗಲಿ ಬೆಡ್ರೂಮಲ್ಲಾಗಲಿ ಹಾಲಲ್ಲಾಗಲಿ ಇಡೀ ಮನೆಯಲ್ಲಿ ಎಲ್ಲಿ ಬೇಕಾದಲ್ಲಿ ಇವಾಗ ಮಾಮೂಲಿ ಆಗಿಬಿಟ್ಟೈತೆ ಹಲ್ಲಿ ಇರೋದು. ಸೊ ಈ ಹಲ್ಲಿಗೆ ಓಡಿಸೋಕ್ಕೆ ಅಂತ ಹೇಳಿಬಿಟ್ಟು ಕೆಲವು ಅಂದರೆ ಔಷಧಿಗಳವೆ, ಸ್ಪ್ರೇ ಎಲ್ಲ ಇರುತ್ತೆ. ಆದ್ರೂ ಹೋಗಲ್ಲ, ಯಾಕಂದರೆ ಆ ದಿನಕ್ಕಷ್ಟು ಹೋಗಿರುತ್ತೆ, ಮತ್ತು ಮಾರನೇ ದಿನ ನೋಡಿದ್ರೆ ಅದು ಹಾಗೆ ಇರುತ್ತೆ. ನಾವು ನಮ್ಮ ಮನೆ ಮದ್ದಿಂದ ಯಾವ ರೀತಿ ಈ ಹಲ್ಲಿನ ಓಡಿಸ್ಕೋಬೋದು, ಇದು ಕಿಚನ್ ಟಿಪ್ಸ್ ಆಗಿರುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಸಿಂಪಲ್ ಲೈಫ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯೂಸ್ಫುಲ್ ಆಗಿರೋ ಟಿಪ್ಸನ್ನು ಹೇಳ್ಕೊಡ್ತೀನಿ. ನನಗೂ ಮುಂಚೆ ಗೊತ್ತಿರಲಿಲ್ಲ, ನಾನು ಟ್ರೈ ಮಾಡಿಬಿಟ್ಟೆ ನಿಮಗೆ ಹೇಳ್ತಾ ಇರೋದು. ಯಾಕಂದರೆ ಇವಾಗ ಗೊತ್ತಲ್ವಾ, ಅದು ಇದು ಸ್ಪ್ರೇ ಎಲ್ಲ ತಂದು ಅಡುಗೆ ಮನೆಯಲ್ಲೆಲ್ಲ ಹೊಡೆಯೋದಾದರೆ ಹೊಡಿಬಾರ್ದು. ಯಾಕಂದರೆ ಇವಾಗ ತಿನ್ನೋ ವಸ್ತು ಎಲ್ಲ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಮನೆ ಮದ್ದನ್ನು ನಿಮಗೆ ಹೇಳ್ತೀನಿ ನೋಡಿ. ಇದರಿಂದ ಅಲ್ಲಿ ಗ್ಯಾರಂಟಿ ಹೋಗುತ್ತೆ, ಆದರೆ ಒಂದು ವಾರ ರೆಗ್ಯುಲರಾಗಿ ನೀವು ಟ್ರೈ ಮಾಡಬೇಕಾಗತ್ತೆ. ಫಸ್ಟಿಗೆ ನಾನಿಲ್ಲಿ ಡೋಲೋ ಮಾತ್ರೆಯನ್ನು ತೊಗೊಂಡಿದ್ದೀನಿ ಅದನ್ನು ಪುಡಿ ಪುಡಿಯಾಗಿ ಅರಿಬೇಕು ನೋಡಿ, ಈ ರೀತಿ. ಇದನ್ನು ಅರಿದ ಮೇಲೆ ಏನಾಗುತ್ತೆ ಅಂದರೆ ನೀರಲ್ಲಿ ಚೆನ್ನಾಗಿ ಮಿಕ್ಸಾಗಿ ಇದು ಆಗಬೇಕದು ಒಂದು ಪೇಸ್ಟ್ ರೆಡಿ ಮಾಡಬೇಕು ನಾವು ಇಲ್ಲಿ. ನಿಮಗೆ ಗೊತ್ತಾಗತ್ತೆ ಮುಂದೆ ಏನೇನು ಇರುತ್ತೆ ಅನ್ನೋದು. ಸೊ ಈ ರೀತಿ ನಾನು ಅದನ್ನು ಚೆನ್ನಾಗಿ ಅರಿತಾ ಇದ್ದೀನಿ ನೋಡಿ. ಗುಂಡು ಕಲ್ಲು ತಗೊಳ್ಳಿ, ಇಲ್ಲಾಂದರೆ ಕಲ್ಬುತ್ತ ಕಲ್ಲು ಇದು ಇರುತ್ತೆ ನೋಡಿ, ಕಲ್ಬುತ್ತಲ್ಲಿರೋದು ಅದನ್ನಾದರೂ ತೊಗೋಬೋದು ನೀವು. ನಾನು ಇಲ್ಲಿ ನೋಡಿ ಅದನ್ನು ಮಾಡ್ಕೊಂಡಿರೋ ಏನು ಮಾತ್ರೆ ಪೇಸ್ಟ್ ಏನು ಮಾಡಿದ್ದೀನಿ ನೋಡಿ, ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಿ 2 ತೊಗೊಂಡಿದ್ದೀನಿ. ಇದು ಚಿಕ್ಕದಾಗೈತೆ, ದೊಡ್ಡದಾದರೆ ಒಂದೇ ಸಾಕು ನಮಗೆ. ಇದನ್ನು ನಾನು ಮಾಡ್ತಾ ಇರೋದು ನೀವು ಡೈಲಿ ನೈಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ನೈಟಲ್ಲೇ ನಮ್ಮ ಮನೆಯಲ್ಲಿ ಹಲ್ಲಿ ಆಗಲಿ ಇಲಿ ಆಗಲಿ ತುಂಬಾ ಓಡಾಟ ಇರುತ್ತೆ ನೋಡಿ. ಯಾಕಂದರೆ ಲೈಟ್ಸ್ ಎಲ್ಲ ಆನ್ ಇರುತ್ತೆ. ಇಲಿ ಕೂಡ ತುಂಬಾ ಕಾಟ ಕೊಡುತ್ತೆ. ಇಲಿನೂ ಬರಲ್ಲ, ಹಲ್ಲಿ ಬರಲ್ಲ, ಮತ್ತು ಇದಕ್ಕೆ ಏನದು ಇರುವೆ ಹುತ್ತಿರುತ್ತೆ ನೋಡಿ, ಅದರ ಪಕ್ಕ ಇಟ್ಟರೆ ಇರುವೆ ಕೂಡ ಬರಲ್ಲ. ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ತಿರ್ಬೋದು ನೀವು, ಈ ರೀತಿ ಆಗೈತೆ ಅದು. ಅದರಲ್ಲಿ ನಾನು 1 ಚಮಚ ಆಗೋಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಪೇಸ್ಟ್ ರೆಡಿ ಮಾಡ್ಕೋತೀನಿ. ಅಷ್ಟರಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಬೆಲ್ ಐಕನ್ನ ಒತ್ತಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಈ ರೀತಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನಾವು. ಸೊ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ, ನಾನು ಕೂಡ ಟ್ರೈ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಹಲ್ಲಿ ಮತ್ತು ಇಲಿಗಳೇನಿದೆ, ನೈಟು ಎಲ್ಲರೂ ಮಲ್ಕೊಂಡಿರ್ತೀವಲ್ವ, ಎಲ್ಲನೂ ನಾವು ನೀಟಾಗಿ ಮಾಡಿಬಿಟ್ಟಿಟ್ರೆ, ಅಂದರೆ ಸಿಟಿ ಮನೆಯಲ್ಲೇನು ಇಲಿ ಕಾಣಿಸ್ಕೊಳ್ಳಲ್ಲ. ಆದರೆ ನಾವು ಹಳ್ಳಿಯಲ್ಲಿರೋದು ಜನಗಳು ಏನಾಗುತ್ತೆ ಅಂದರೆ ಹೊಲದಲ್ಲಿ ಆಗಿರುತ್ತೆ, ಅದು ಆಲ್ರೆಡಿ ಕಬ್ಬೆಲ್ಲ ಇರುತ್ತಲ್ಲ, ಅಕ್ಕಪಕ್ಕ ಕಬ್ಬು ತಿನ್ನೋಕ್ಕೆ ಅಂತ ಇಲಿಗಳಾಗಿರ್ತವೆ ನೋಡಿ. ಹಾಗೆ ಮನೆಯಲ್ಲೂ ಕೂಡ ಹೋಗಿಬಿಡ್ತವೆ ಅವು. ಅದನ್ನು ಓಡಿಸೋಕ್ಕೆ ಅಂತ ಈ ಒಂದು ಮನೆ ಮದ್ದು ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಯಾವುದೇ ಥರ ಹುಳುಗಳು, ಕಾಕ್ರೋಚ್ ಆಗಿರಲಿ, ಮತ್ತು ಹಲ್ಲಿ ಮತ್ತು ಇದು ಇರುವೆಗಳು ಎಲ್ಲಿ ಹೇಳ್ತಾವೆ ನೋಡಿ, ಆ ಎಲ್ಲಿ ಆಗಿರುತ್ತಲ್ಲ ಅಲ್ಲಿ ಇದನ್ನು ಪೇಸ್ಟ್ ಓದ್ಬಿಟ್ಟಿಟ್ರೆ ತುಂಬಾ ಒಳ್ಳೆಯದು. ಅದು ಕೂಡ ಬರಲ್ಲ, ಯಾಕಂದರೆ ಅಷ್ಟು ವಾಸದ್ದು ಇದು ನನಗೆ ತೊಗೊಳಕ್ಕೆ ಆಗ್ತಿರಲಿಲ್ಲ. ಸೊ ಅವು ಹೆಂಗೆ ತೊಗೋತಾವೆ ಹೇಳಿ, ಅಷ್ಟೊಂದು ದುರ್ವಾಸನೆ ಬರುತ್ತೆ ಇದ್ರದ್ದು. ಸೊ ಈ ರೀತಿ ನಾನು ಪೇಸ್ಟನ್ನು ರೆಡಿ ಮಾಡಿದ್ದೀನಿ. ಇದರಲ್ಲಿ ಕರ್ಪೂರ, ಅರಿಶಿನ ಮತ್ತು ಮಾತ್ರೆನ ಹಾಕಿದ್ದೀನಿ. ಇವಾಗ ನಾನು ಒಂದು 7-8 ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ನೋಡಿ. ಕಾಳು ಮೆಣಸು ಏನಾದರೂ ಕೂಡಿಸ್ಬಿಟ್ರೆ ಅದರಲ್ಲಿ ತುಂಬ ಅಂದರೆ ತುಂಬಾ ಕೆಟ್ಟದಾಗಿ ವಾಸನೆ ಬರುತ್ತೆ. ಸ್ಮೆಲ್ಲು ಎಷ್ಟು ಕೆಟ್ಟದಾಗಿರುತ್ತೆ ಅಂದರೆ ನನಗೆ ಸಹಿಸೋಕ್ಕಾಗ್ತಾಯಿಲ್ಲ. ಸೊ ಅವೇನು ತಡ್ಕೋತಾವೆ, ಅವು ಓಡೋಗಿಬಿಡ್ತವೆ ಅಷ್ಟೇ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ಇದನ್ನು ಏನಿದೆ, ಇದು ತರ್ತರೆಯಾಗಿರಬೇಕು, ಅಂದರೆ ಜಾಸ್ತಿ ಪೇಸ್ಟ್ ಮಾಡಬಾರ್ದು. ಇದನ್ನು ತರ್ತರಾಗಿದ್ದರೆ ಇದು ಸ್ಮೆಲ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನೀವು ಒಂಚೂರು ಹಾಕಿದ್ರೇ ಈ ರೀತಿ ನಾನು ಗುಂಡು ಕಲ್ಲಿಂದ ಕುಟ್ಕೋತಾ ಇದ್ದೀನಿ ನೋಡಿ, ನೋಡ್ತಿರ್ಬೋದು ನೀವು. ಸೊ ನಾನು ಕೂಡ ಒಂದು ಸತಿ ಪೂರ್ತಿ 1 ವಾರ ಟ್ರೈ ಮಾಡಿದ್ದೀನಿ. ಸೊ ಅಷ್ಟೊಂದು ಏನಿಲ್ಲ, ಕಡಿಮೆ ಆಗಿದ್ದಾವೆ. ಹೀಗೆ ನಾನು ಡೈಲಿನೂ ಟ್ರೈ ಮಾಡ್ತೀನಿ, ಯಾಕಂದರೆ ಇದೆಲ್ಲ ಸಾಮಗ್ರಿ ಮನೆಯಲ್ಲೇ ಸಿಗುತ್ತಲ್ವ. ಮನೆಯಲ್ಲಿ ಸಿಗೋದ್ರಿಂದ ನಾನು ಏನು ಇದು ಇಲ್ಲ ನೋಡಿ, ಮಾಡ್ಬೋದು. ಸೊ ಈ ರೀತಿ ಪೇಸ್ಟನ್ನು ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ.
ಮಿಕ್ಸ್ ಮಾಡಿಬಿಟ್ಟು ತುಂಬಾ ಯೂಸ್ಫುಲ್ ಆಗುತ್ತೆ ವಿಡಿಯೋ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಇದನ್ನು. ಯಾಕಂದರೆ ಇದು ಮಾಮೂಲಿ ಆಗಿಬಿಟ್ಟೈತೆ, ಎಲ್ಲರೂ ಕಿಚನಲ್ಲಿ ಆಗಲಿ ಮನೆಯಲ್ಲಾಗಲಿ ಇದ್ದೇ ಇರುತ್ತೆ. ಇವಾಗ ಒಂದು ಈರುಳ್ಳಿ ತಗೊಳ್ಳಿ. ಈರುಳ್ಳಿನ ಈ ರೀತಿ ಕಟ್ ಹೊಡಿತಾ ಇದ್ದೀನಿ ನೋಡಿ. ನಡುವೆ ಒಂದು ಕಟ್ ಮಾಡಿ ಈ ರೀತಿ ಕಟ್ ಮಾಡಿದಾಗ ಅದರ ಸಿಪ್ಪೆ ಏನಿದೆ ಅದರೊಳಗಡೆ ನಾವು ಮಾಡಿರೋ ಪೇಸ್ಟನ್ನು ಹಾಕಬೇಕಾಗತ್ತೆ. ಈರುಳ್ಳಿ ಸ್ಮೆಲ್ಲು ಮತ್ತು ಅದು ಕಾಟಾಗಿರೋ ಕಾಳು ಮೆಣಸಿನ ಸ್ಮೆಲ್ಲು ಮತ್ತು ಅದು ಮಾತ್ರೆ ಸ್ಮೆಲ್ಲು, ಇವು 3, 4 ಸೇರಿಸ್ಬಿಟ್ಟು ತುಂಬಾ ಕೆಟ್ಟದಾಗಿ ನಾರುತ್ತೆ. ಮತ್ತು ಇದು ಅದರಿಂದ ಏನಾಗುತ್ತೆ, ವಾಸನೆ ನೋಡಿಬಿಟ್ಟೆ ಅವು ಬರಲ್ಲ ನೋಡಿ. ಅಲ್ಲಿ ಆಗಿರಲಿ ಇಲ್ಲಿ ಆಗಿರಲಿ. ಸೊ ಈ ರೀತಿ ನಾನು ಒಂದೊಂದೇ ಸಿಪ್ಪೆನೇ ಬಿಡಿಸ್ಕೊತಾ ಇದ್ದೀನಿ ನೋಡಿ. ಇಷ್ಟು ಸಿಪ್ಪೆನ ಬಿಡಿಸ್ಕೊಂಡಿದ್ದೀನಿ. ನಾವು ಏನು ಪೇಸ್ಟನ್ನು ರೆಡಿ ಮಾಡಿದ್ದೀವಿ ನೋಡಿ, ಅದನ್ನು ನಾನು ಒಂದೊಂದೇ ಚಮಚ ಇದರಲ್ಲಿ ಹಾಕ್ತೀನಿ ನೋಡಿ. ಅಂದರೆ ಒಂದು ಚಮಚ ಇಲ್ಲ, ಅದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟಷ್ಟು ಹಾಕಬೇಕು. ಇವಾಗ ಏನಿದೆ ಪ್ರಾಡಕ್ಟ್ಗಳು ತುಂಬಾ ಇವೆ ನೋಡಿ, ಅಂದರೆ ಮಾರ್ಕೆಟಲ್ಲಿ. ಸೊ ಅದನ್ನು ತಂದುಬಿಟ್ಟು ಎಲ್ಲನೂ ಇದು ಮಾಡೋಕ್ಕಿಂತನೂ ಅಂದರೆ ಮತ್ತೆ ತಿರ್ಗಾ ಡಬಲ್ ಕೆಲಸ ಆಗತ್ತಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದು ಮಾಡಿದ್ರೆ ಬೆಟ್ರು ಮನೆಯಲ್ಲೇ, ಮತ್ತು ಒಳ್ಳೆಯದು ಕೂಡ ಅಲ್ಲ ಸ್ಪ್ರೇ ಮಾಡೋದು ಪದೇ ಪದೇ. ಇದ್ರಿಗಿಂತನೂ ಈ ಹಲ್ಲಿ ತುಂಬಾ ಡೇಂಜರ್ ನೋಡಿ. ಅದೇ ಅದರಲ್ಲಿ ತುಂಬಾ ವಿಷ ಇರುತ್ತೆ, ವಿಷಕಾರಿ ಪ್ರಾಣಿನೇ ಅನ್ಬೋದು ಅದು. ಸೊ ನಾನು ಇಲ್ಲಿ ಸ್ಟೋವ್ ತಳಗಡೆ ಒಂದು ನಾವು ಪಾತ್ರೆ ಒಡ್ತೀವಲ್ಲ ಅಲ್ಲಿ, ಮತ್ತು ಕಾಯಿಪಾಲಿ ಹತ್ತಿರ ಏನು ಇಡ್ತೀವಿ ನೋಡಿ, ಅಂದರೆ ತರಕಾರಿ, ಅಲ್ಲಿಗೆ ಇಟ್ಟಿದ್ದೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.